ಹಾವೇರಿಯಲ್ಲಿ ಬಿಜೆಪಿಯ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಯಾರಿಗೆ ಕಂಟೆಸ್ಟ್ ಮಾಡಬೇಕು, ಯಾರಿಗೆ ಟಿಕೆಟ್ ಕೊಡಬೇಕು ಎನ್ನುವಂಥದ್ದು ಬಹಳ ಚರ್ಚೆಗೆ ಗ್ರಾಸವಾಗ್ತಾ ಇರುವಂಥದ್ದು. ಈ ಸಂದರ್ಭದಲ್ಲಿ ಈಗ ಕಾಂತೇಶ್ ಅವರ ಹೆಸರು ಮುನ್ನೆಲೆಗೆ ಬರ್ತಾ ಇದೆ. ಆದರೆ ಕಾಂತೇಶ್ ಅವರ ಅಭಿಮಾನಿಗಳು ಕಾಂತೇಶ್ ಅವರಿಗೆ ಕೊಡಬೇಕಂತ ಹೇಳ್ತಾ ಇರುವಂಥದ್ದು ಹಿನ್ನೆಲೆಯಲ್ಲಿ BS ಯಡಿಯೂರಪ್ಪನವರ ಮನೆಗೆ ಭೇಟಿಯನ್ನು ಕೊಟ್ಟಿದ್ದಾರೆ ಕಾಂತೇಶ್ ಅವರ ಅಭಿಮಾನಿಗಳು. ಈ ಕಾಂತೇಶ್ ಯಾರಂತ ಹೇಳಿದರೆ ಮಾಜಿ ಉಪಮುಖ್ಯಮಂತ್ರಿ ಈಶ್ವರಪ್ಪನವರ ಮಗ ಕಾಂತೇಶ್. ನೆಕ್ಸ್ಟ್ ಲೋಕಸಭಾ ಎಲೆಕ್ಷನ್ನಲ್ಲಿ ಹಾವೇರಿಯಲ್ಲಿ ಇವರಿಗೆ ಟಿಕೆಟ್ ಕೊಡಬೇಕು, ಕಾಂತೇಶ್ ಅವರಿಗೆ ಟಿಕೆಟನ್ನು ಕೊಡಬೇಕು ಎನ್ನುವಂಥ ನಿಟ್ಟಿನಲ್ಲಿ ಕಾಂತೇಶ್ ಅವರ ಅಭಿಮಾನಿಗಳು BS ಯಡಿಯೂರಪ್ಪನವರ ಮನೆಗೆ ಭೇಟಿಯನ್ನು ಕೊಟ್ಟಿದ್ದಾರೆ. ಹಾವೇರಿಯಿಂದ ಕಾಂತೇಶ್ಗೆ ಟಿಕೆಟ್ ನೀಡುವಂತೆ ಮನವಿಯನ್ನು ಕೂಡ ಕೊಟ್ಟಿರುವಂಥದ್ದು. ಈಶ್ವರಪ್ಪನವರು ಪಕ್ಷ ಕಟ್ಟುವಲ್ಲಿ ಶ್ರಮವಹಿಸಿದ್ದಾರೆ, ಕಾಂತೇಶ್ಗೆ ಟಿಕೆಟ್ ಕೊಡಿ. ಹಾವೇರಿಯಿಂದ ಬಂದಿರುವಂಥ ಕಾಂತೇಶ್ ಅಭಿಮಾನಿಗಳಿಂದ ಮನವಿ ಇದು. ಹಾವೇರಿಯಿಂದ ಆಗಮಿಸಿದ್ದಾರೆ 50ಕ್ಕೂ ಹೆಚ್ಚು ಕಾಂತೇಶ್ ಪರ ಇರುವಂಥ ಅಭಿಮಾನಿಗಳು. ಕಾಂತೇಶ್ ಅವರಿಗೆ ನೀವು ಟಿಕೆಟನ್ನು ಕೊಡಬೇಕಾಗತ್ತೆ. ಹಿಂದೆ ಈಶ್ವರಪ್ಪನವರು BJP ಪಕ್ಷವನ್ನು ಕಟ್ಟುವಂಥ ನಿಟ್ಟಿನಲ್ಲಿ ಸಾಕಷ್ಟು ಶ್ರಮವಹಿಸಿ ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಏನೋ ದೆಹಲಿಯಲ್ಲೇ ಹಾವೇರಿಯ ಟಿಕೆಟನ್ನು ಫೈನಲ್ ಮಾಡ್ತೇವೆ ಅಂತ ಒಂದು ಹೇಳಿಕೆ ಬರ್ತಾ ಇರುವಂಥದ್ದು. ಹಾಗಾದರೆ ಯಾರು ಹೇಳ್ತಾ ಇದ್ದಾರೆ ಇದು? ಕಾರಣ BS ಯಡಿಯೂರಪ್ಪನವರು ದೆಹಲಿಗೆ ಹೋಗಿರುವಂಥದ್ದು. ದೆಹಲಿಯಲ್ಲೇ ಟಿಕೆಟ್ ಫೈನಲ್ ಮಾಡ್ತೀವಿ ಯಡಿಯೂರಪ್ಪನವರು ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಇನ್ನೊಂದು ಕಡೆಯಲ್ಲಿ ಅಮಿತ್ ಶಾ ಕೂಡ ಹಾಗೆ JP ನಡ್ಡಾ, ಮೋದಿ ಅವರನ್ನ ಭೇಟಿ ಮಾಡಿ ಟಿಕೆಟನ್ನು ಫೈನಲ್ ಮಾಡ್ತೀವಿ, ಏನಾಗುದಿದ್ರು ಎಲ್ಲ ಟಿಕೆಟ್ ಫೈನಲ್ ಆಗೋದಿದ್ರು ಕೂಡ ದೆಹಲಿ ಹೈಕಮಾಂಡ್ ಮಟ್ಟದಲ್ಲೇ ಫೈನಲ್ ಆಗಬೇಕು ಎನ್ನುವಂಥ ನಿಟ್ಟಿನಲ್ಲಿ ಏನೇ ಇದ್ರೂ ಕೂಡ ಅಮಿತ್ ಶಾ ಅವರ ಜೊತೆ ಚರ್ಚೆ ಮಾಡೋಣ. ಕಾಂತೇಶ್ ಅಭಿಮಾನಿಗಳಿಗೆ ಯಡಿಯೂರಪ್ಪ ಮನವರಿಕೆಯನ್ನು ಮಾಡಿದ್ದಾರೆ. ಈಶ್ವರಪ್ಪ ಅವರು ನನ್ನ ಜೊತೆ ದೆಹಲಿಗೆ ಬರಲು ಹೇಳಿ ಅಂತ ಯಡಿಯೂರಪ್ಪನವರು ಹೇಳ್ತಾ ಇದ್ದಾರೆ. ಕಾಂತೇಶ್ ಅವರಿಗೆ ಟಿಕೆಟ್ ಕೊಡಬೇಕಂತ ಹೇಳಿದ್ರೆ ಬನ್ನಿ ಈಶ್ವರಪ್ಪರವರು ದೆಹಲಿಗೆ, ಅಲ್ಲಿ ಚರ್ಚೆ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಇವಾಗ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಶಿವಮೊಗ್ಗ ಪ್ರತಿನಿಧಿ ಭೀಮನಾಯ್ಕ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಭೀಮನಾಯ್ಕ, ಹಾವೇರಿ ವಿಚಾರಕ್ಕೆ ಬರೋದಾದರೆ ಮಾಜಿ CM ಬಸವರಾಜ ಬೊಮ್ಮಾಯಿ ಅವರ ಹೆಸರು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಈ ಸಂದರ್ಭದಲ್ಲಿ ಈಗ ಮತ್ತೆ ಈಶ್ವರಪ್ಪನವರ ಮಗ ಕಾಂತೇಶ್ ಹೆಸರು ಈಗ ಪ್ರಬಲವಾಗಿ ಕೇಳಿ ಬರ್ತಾ ಇದೆ, ಫೈಟ್ ಕೂಡ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಯಡಿಯೂರಪ್ಪನವರೇ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ, ದೆಹಲಿಗೆ ಬನ್ನಿ ಅಮಿತ್ ಶಾ ಜೊತೆ ಮಾತಾಡೋಣ ಅಂತ. ಸದ್ಯೇನು ಅಪ್ಡೇಟ್ ಲಭ್ಯವಾಗ್ತಾ ಇದೆ? ಸಿಗುವಂಥ ಚಾನ್ಸಸ್ ಇದೆಯಾ ಕಾಂತೇಶ್ ಅವರಿಗೆ ಟಿಕೆಟ್? ನಿಕೇಶ್, ಏನು ನಿನ್ನೆಯಿಂದನೂ ಸಹ ಸಾಕಷ್ಟು ಡ್ರಾಮಾಗಳು ನಡೆದಿರುವಂತದ್ದು. ಏನು ಒಂದು KE ಕಾಂತೇಶ್ ಅವರು ಕಳೆದ 4 ತಿಂಗಳಿನಿಂದ ಲೋಕಸಭಾ ಚುನಾವಣೆ, ಹಾವೇರಿ ಮತ್ತೆ ಗದಗ ಲೋಕಸಭಾ ಚುನಾವಣೆಯ ಪ್ರಬಲ ಆಕಾಂಕ್ಷಿಯಾಗಿದ್ರು. ಹಾಗಾಗಿ ಅವರು ಸಾಕಷ್ಟು ಓಡಾಟವನ್ನ ನಡೆಸಿದ್ರು. ಈಗ ಕೆಲ ದಿನಗಳ ಹಿಂದಿನಿಂದ ಏನು ಮಾಜಿ CM ಆಗಿರುವಂತ ಬಸವರಾಜ ಬೊಮ್ಮಾಯಿ ಅವರ ಹೆಸರು ಮುನ್ನೆಲೆಗೆ ಬಂದಿರುವ ಕಾರಣ ಇಲ್ಲಿನ ಅವರ ಅಭಿಮಾನಿಗಳಲ್ಲಿ ಆತಂಕ ಹೆಚ್ಚಾಗಿತ್ತು. ಹಾಗಾಗಿ ಕಳೆದ 3-4 ದಿನಗಳಿಂದ ಹಾವೇರಿಯಿಂದ ಸುಮಾರು 100ರಿಂದ 150 ಜನ ಇಲ್ಲೇ ಶಿವಮೊಗ್ಗದಲ್ಲಿ ಬೀಡುಬಿಟ್ಟಿರುವಂಥದ್ದು. ನಿನ್ನೆ ಪ್ರಹ್ಲಾದ್ ಜೋಶಿ ಅವರಿಗೆ ಮನವಿಯನ್ನ ಮಾಡಿದ್ರು. ತದನಂತರ ಈಶ್ವರಪ್ಪನವರ ಮನೆ ಹತ್ರ ಹೋಗಿ ಮನವಿಯನ್ನ ಸಲ್ಲಿಸಿದ್ರು. ಈಗ ಇವತ್ತು ಬೆಳಗ್ಗೆ ಏನು ಯಡಿಯೂರಪ್ಪನವರು ಶಿವಮೊಗ್ಗದ ವಿನೋದ್ ನಗರದಲ್ಲಿದ್ದಾರೆ, ಅವ್ರನ್ನ ಭೇಟಿಯಾಗಿ ನಮಗೆ ಈ ಬಾರಿ KE ಕಾಂತೇಶ್ ಅವರಿಗೆ ಟಿಕೆಟ್ ಕೊಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮನವಿಯನ್ನು ಸಹ ಮಾಡ್ಕೊಂಡ್ರು. ಇದಕ್ಕೆ ಸ್ಪಂದಿಸಿದಂತ BS ಯಡಿಯೂರಪ್ಪನವರು ಸಹ ನನ್ನ ಜೊತೆ ಯಡಿಯೂರಪ್ಪನವರಿಗೆ ಏನು ಈಶ್ವರಪ್ಪನವರಿಗೆ ಬರ್ಲಿಕ್ಕೆ ಕೇಳಿ ನಾನು ಅವ್ರನ್ನ ಖುದ್ದಾಗಿ ಕರ್ಕೊಂಡು ಹೋಗಿ ಅಮಿತ್ ಶಾ ಅವರನ್ನ ಭೇಟಿ ಮಾಡಿಸಿ ನಾನು ಎಲ್ಲಾ ಪ್ರಯತ್ನವನ್ನ ಮಾಡ್ತೇನೆ, KE ಕಾಂತೇಶ್ ಅವರಿಗೆ ಟಿಕೆಟ್ ಕೊಡೋ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡ್ತೇನೆ. ನಾನ್ ಬೇರೆ ಅಲ್ಲ, ಈಶ್ವರಪ್ಪನವರು ಬೇರೆ ಅಲ್ಲ. ಹಾಗಾಗಿ ನಾನು ನನ್ನ ಕೈಯಲ್ಲಾದಷ್ಟು ಎಲ್ಲಾ ರೀತಿಯ ಪ್ರಯತ್ನವನ್ನ ಸಹ ಮಾಡ್ತೇನೆ ಅನ್ನುವಂತ ವಿಶ್ವಾಸವನ್ನ ಏನು KE ಕಾಂತೇಶ್ ಅಭಿಮಾನಿಗಳಿಗೆ ಯಡಿಯೂರಪ್ಪನವರು ಕೊಟ್ಟಿರುವಂತದ್ದು. ನಿಕೇಶ್, ಓಕೆ, ಥ್ಯಾಂಕ್ ಯು ಭೀಮನಾಯ್ಕ್, ನಿಮ್ಮೆಲ್ಲ ಮಾಹಿತಿ.